ತಾಲೂಕು ಮುಗಬಾಳ ಗ್ರಾಮ ಪಂಚಾಯತ್ ಸೇರಿದಂತ ನಿಡಘಟ್ಟ ಗ್ರಾಮದಲ್ಲಿ 11 ವರ್ಷಕ್ಕೊಮ್ಮೆ ಗ್ರಾಮ ರಾಮದೇವತೆ ರಾಮೇಶ್ವರ, ಬತ್ತೇಶ್ವರ, ಸಿದ್ದೇಶ್ವರ 3 ದೇವರುಗಳ ಕಂಬಿ ಪೂಜೆ ಇಟ್ಕೊಂಡು ವಿಶೇಷವಾಗಿ ವೀರಗಾಸೆ ಮತ್ತು ಡೊಳ್ಳು ಕುಣಿತ ಇವೆಲ್ಲ ವಾದ್ಯಗಳೊಂದಿಗೆ ಕಾಯಿ ಪವಾಡ ಎಲ್ಲ ವಾದ್ಯಗಳು ಇಟ್ಕೊಂಡು ವಿಶೇಷವಾಗಿ ನಾವು ಕರ್ತಂದು ಗ್ರಾಮಕ್ಕೆ ವಿಶೇಷ ಪೂಜೆ ಮಾಡಿಸಿ ಅವರದ್ದು ಇವ್ರನ್ನ ಸ್ವಾಗತ ಮಾಡಿ ಕಳಿಸ್ತಾ ಇದೀರಿ. ನಮ್ ದೇವರ ಆಗೋದು 11 ವರ್ಷಕ್ಕೊಮ್ಮೆ. ರಾಮೇ ದೇವರು, ಬತ್ತೆ ದೇವರು, ಸಿದ್ದೇ ದೇವರು, ಒದ್ಲಿ ದೇವರು ಮತ್ತೆ ಬತ್ತೆ ದೇವರು ಎಲ್ಲಾರು ಗ್ರಾಮಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ವಿಶೇಷ ಪೂಜೆ ಮಾಡಿಸಿ ನಾವು 11 ವರ್ಷಕ್ಕೊಮ್ಮೆ ಇದು ದೇವರುಗಳು ಮಾಡಿ ಅದ್ದೂರಿಯಾಗಿ ಮಾಡಿ ನೆರವೇರಿಸ್ತಾ ಇದ್ರಿ. ನಾವು ಎಲ್ಲಾರ್ಗು ಗ್ರಾಮಕ್ಕೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಇದು ವಿಶೇಷ ಪೂಜೆ ಇಟ್ಕೊಂಡ್ರೆ ನಾವು ಬಂಡಾರಪೇಟೆಯೊಂದಿಗೆ. ನಾವು ನಮ್ಮ ಹೆಸರು ರಾಮಮೂರ್ತಿ ಅಂತ, ತಾವರೆಕೆರೆ ಅರ್ಚಕರು. ನಾವು ಇವತ್ತು ನಿಡಘಟ್ಟ ಗ್ರಾಮಕ್ಕೆ ಬಂದಿದ್ವಿ. ಏನು ವಿಶೇಷ ಅಂತಂದ್ರೆ 11 ವರ್ಷಕ್ಕೆ ಬರುವಂತ ಜಾತ್ರೆ ಪ್ರಯುಕ್ತ ಇವತ್ತು ಬಂಡಾರಪೇಟೆ ಜೊತೆಗೆ ಬಂದಿದ್ದೀವಿ ನಿಡಘಟ್ಟ ಗ್ರಾಮಕ್ಕೆ. ಗ್ರಾಮಸ್ಥರೆಲ್ಲ ಒಳ್ಳೆ ಒಂಥರ ಎಲ್ಲ ವಿಜೃಂಭಣೆಯಿಂದ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಕಾಯಿ ಪವಾಡ ಮತ್ತೆ ವೀರಗಾಸೆ ಈ ಎಲ್ಲಾ ಕುಣಿತಗಳಿಂದ ವಿಜೃಂಭಣೆಯಾಗಿ ಮಾಡಿಸಿ ಕಾಯಿ ಪವಾಡದಿಂದ ಎಲ್ಲ ಚೆನ್ನಾಗಿ ಕಳಸಗಳ ಸಮೇತ ಎಲ್ಲ ರೆಡಿ ಇದು ಮಾಡ್ಕೊಂಡಿದ್ದಾರೆ. ಊರಿಗೆಲ್ಲ ಅನ್ನದಾನ ಮತ್ತೆ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಶುಭ ಕಾರ್ಯವಾಗಿ ಮಾಡಿಕೊಟ್ಟಿದ್ದಾರೆ. ಈಗ ದೇವರು ಬಂದು ಈಗ ತಾವರೆಕೆರೆ ರಾಮೇಶ್ವರನ್ ಬಂದು 4, 5, 6 ಡೇಟ್ಗಳೆಲ್ಲ ಕನ್ಫ್ಯೂಸ್ ಆಗಿದೆ. ಈಗ ಜಾತ್ರೆ ಪ್ರಾರಂಭ ಆಗೋದು 22ನೇ ತಾರೀಕು 18 ಒಳೆ ಪೂಜೆ ಇರ್ತದೆ. 18 ಒಳೆಯಿಂದ ಸ್ಟಾರ್ಟ್ ಆದ್ಮೇಲೆ 22, 23, 24, 25 ಅಲ್ಲಿಂದ ಪ್ರಾರಂಭವಾಗಿ ಕಡೆ ಅಂತ 4, 5, 6ಕ್ಕೆ ಕಡೆ ಆಗ್ತದೆ. ತಾವರೆಕೆರೆ ದೇವಸ್ಥಾನ ಹತ್ರ ಮುಕ್ತಾಯ ಆಗ್ತದೆ. ನಿಡಘಟ್ಟ ಗ್ರಾಮದಲ್ಲಿ 11 ವರ್ಷಕ್ಕೆ ಮನೆ ದೇವರುಗಳಾಗಿದ್ದು ನಾವು ವಿಜೃಂಭಣೆಯಿಂದ ಮನೆ ದೇವರು ಕಾಯಿ ಪವಾಡ ಮತ್ತು ವೀರಗಾಸೆ ಬಂಡಾರಪೇಟೆ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ತುಂಬಾ ವಿಜೃಂಭಣೆಯಿಂದ ಕಾರ್ಯನಿರ್ವಹಿಸಿದ್ದೇವೆ. ಗ್ರಾಮಕ್ಕೆಲ್ಲರಿಗೂ ಒಳ್ಳೇದಾಗ್ಲಿ. ರಾಜೇಶ್ ಅಂತ.